ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರ ಮೈಂಡಲ್ಲಿ ಒಂದು 2 ಕ್ವಶನ್ಸ್ ಕಾಡಕತ್ತಾವ. ಅದೇನಪ್ಪ ಅಂದರೆ, ಫಸ್ಟ್ ಒನ್ನು ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲೋಟ್ ಆಗಿಲ್ಲ, ಅವ್ರು ಏನು ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅಲೋಟ್ ಆಗಿರೋ ಕಾಲೇಜ್ ಇಷ್ಟ ಆಗ್ಯದ, ಅದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದು ಅದೆಲ್ಲರ ಮೈಂಡಲ್ಲಿ ಒಂದು 2 ಕ್ವಶನ್ಸ್ ಕಾಡಕತ್ತಾವ. ಸೊ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಎರಡು ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಕರೆಕ್ಟಾಗಿ ಎಲ್ಲ ಹೆಂಗೆ ಏನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಎಲ್ಲ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕರೆಕ್ಟಾಗಿ ಕೊನೆವರೆಗೂ ನೋಡಿರಿ, ಅಂದರೆ ಅರ್ಥ ಆಗುತ್ತೆ. ಸುಮ್ಮನೆ ಅರ್ಧಕ್ಕೆ ನೋಡಿ ಬಿಟ್ಟರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ವಿಡಿಯೋ ಕರೆಕ್ಟಾಗಿ ಲಾಸ್ಟ್ವರೆಗೂ ನೋಡಿರಿ, ಎಲ್ಲ ಅರ್ಥ ಆಗ್ತದೆ. ಸೊ ಫಸ್ಟ್ ಏನಪ್ಪ ಅಂದರೆ, ಇನ್ನೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ ಅವರು KE ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋರಿ. ನಾನು ಇನ್ನೊಂದು ಸಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು, ಕರೆಕ್ಟಾಗಿ ನೋಡ್ಕೋರಿ. ನೋಡಿ, ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಆಮೇಲೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾವ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರವೇಶ ಕಾಣಿಸ್ತದೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UG CET 2024 ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಂತರ ಏನಪ್ಪ ಅಂದರೆ, ಇಲ್ಲಿ ನಿಮಗೆ UG CET 2024 ಹಣಕಾಸು ಸೀಟು ಹಂಚಿಕೆ ಫಲಿತಾಂಶ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕು ಓಪನ್ ಆಗ್ತದೆ. ಸೊ ಇಲ್ಲಿ CET ನಂಬರ್ ಅಂತ CET ನಂಬರ್ ಹಾಕಿ 5 ಡಿಜಿಟ್ CET ನಂಬರ್ ಹಾಕಿ ನಿಮ್ಮದು ರಿಸಲ್ಟ್ ಚೆಕ್ ಮಾಡ್ಕೊರಿ, ರಿಸಲ್ಟ್ ಓಪನ್ ಆಗ್ತದೆ. ಸೊ ಇಷ್ಟೇ, ಮತ್ತು ಏನಿಲ್ಲ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ. ಇದನ್ನು CET ನಂಬರ್ ಚೆಕ್ ಮಾಡ್ಕೊರಿ, ನಿಮ್ಮ ರಿಸಲ್ಟ್ ಶೋ ಆಗ್ತದೆ, ಯಾವ ಕಾಲೇಜ್ ಸಿಕ್ಕೈತೆ, ಮತ್ತು ಯಾವ ಅಂದರೆ ಕೋರ್ಸ್ ಅಲಾಟೆಡ್ ಆಗಿರೋದು, ಮತ್ತು ಕಾಸ್ಟು, ನಿಮ್ಮದೆಲ್ಲ ರ್ಯಾಂಕ್ ಎಲ್ಲ ಇರ್ತದೆ ಅದರಲ್ಲಿ. ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಕಾಲೇಜ್ ನೇಮು, ಎಷ್ಟನೇ ಆಪ್ಷನ್ಸ್ ಅಲೌಟ್ ಆಗೈತೆ ಅನ್ನೋದೆಲ್ಲ ಇರ್ತದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ಸಿಕ್ಕಿರೋ ಕಾಲೇಜು ಇಷ್ಟ ಆಗೈತಿ, ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡೋದು, ಮತ್ತು ನನಗೆ ಕಾಲೇಜ್ ಅಲೌಟ್ ಆಗಿಲ್ಲ ಏನು ಮಾಡಬೇಕು ಅನ್ನೋದು ಭಾಳ ಜನರಿಗೆ ಡೌಟು. ಸೊ ಅದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ, ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲೌಟ್ ಆಗಿಲ್ಲ ಏನು ಮಾಡೋದು, ಇದು ವೆರಿ ಇಂಪಾರ್ಟೆಂಟು. ಒಬ್ಬೊಬ್ರು ಏನು ಮಾಡಿರ್ತಾರಪ್ಪ ಅಂದರೆ, ಸಿಕ್ಕಿದ ಕೋರ್ಸು ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಏನಪ್ಪ ಅಂದರೆ, ಸುಮ್ಮನೆ ಚಾನ್ಸ್ ಸಿಕ್ಕಿರುತ್ತೆ ಅಂತ ಎಲ್ಲ ಕೋರ್ಸ್ನೂ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಅಂಥ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ, ಅವರು ಚಾನ್ಸ್ ಕೊಟ್ಟಾರ, ಅದು ಕರೆಕ್ಟು, ಹೆಲ್ಪ್ ಆಗಲಿ ಅಂತ ಚಾನ್ಸ್ ಕೊಟ್ಟಾರ. ಯಾವುದ್ರ ಕೋರ್ಸ್ ನಿಮಗೆ ಇಷ್ಟ ಆಗಿರೋ ಕೋರ್ಸ್ ಸಿಗಲಿ ಅಂತಲೇ ಅವ್ರು ಚಾನ್ಸ್ ಕೊಟ್ಟಾರ. ಬಟ್ ಒಬ್ಬರು ಏನು ಮಾಡಿರ್ತಾರಪ್ಪ ಅಂದರೆ, ಒಬ್ಬೊಬ್ಬರಿಗೆ ಕೋರ್ಸ್ ಇವಾಗ ಬೇಸ್ ನರ್ಸಿಂಗ್ ಮಾಡ್ಬೇಕಂತ ಇರ್ತಾರೆ, ಅವ್ರೇನು ಮಾಡ್ತಾರಪ್ಪ ಅಂದರೆ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ. ಅಂಥ ಮಿಸ್ಟೇಕ್ ಮಾಡಬೇಡ್ರಿ. ಇವಾಗ ಒಂದು ಕೋರ್ಸ್ ಮಾತ್ರ ಆಯ್ಕೆ ಮಾಡ್ಕೊರಿ. ಇವಾಗ ನಿಮಗೆ ಬೇಸ್ ನರ್ಸಿಂಗೇ ಮಾಡಬೇಕಾ, ಬೇಸ್ ನರ್ಸಿಂಗೇ ಮಾಡಿಕೊಂಡು ಬೇಸ್ ನರ್ಸಿಂಗ್ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ. ನಿಮಗೆ ಬೇಸ್ ನರ್ಸಿಂಗ್ ಒಳ್ಳೆ ಕಾಲೇಜ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಬೇರೆ ಕೋರ್ಸ್ ಕೂಡ ಸೇಮ್ ಅದೇ ಥರ. ಇವಾಗ ನಿಮ್ಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕಿತ್ತಾ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿರಿ, ಬೇರೆ ಕಾಲೇಜ್ ಯಾವುದು ಮಾಡಬೇಡ್ರಿ. ಸೊ ಅದೇ ರೀತಿ ಬೇರೆ ಕೋರ್ಸ್ ಕೂಡ ಹಂಗೆ ಮಾಡ್ಬೋದು. ಸುಮ್ಮನೆ ಸಿಕ್ಕಿರೋ ಕೋರ್ಸಸ್ಸು ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಒಂದು ಕೋರ್ಸು ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರ್ದು ರ್ಯಾಂಕು ಅಬೌವ್ 1,20,000 30,000 ಅಥವಾ 2 ಲ್ಯಾಕ್ ರ್ಯಾಂಕ್ ಇರೋರು ಕೂಡ, 2 ಲ್ಯಾಕ್ ಅಬೌವ್ ರ್ಯಾಂಕ್ ಇರೋರು ಕೂಡ ನೀವು ಒಂದು ಮಿನಿಮಮ್ 300 ಅಥವಾ 300 ಕಾಲೇಜ್ ಆ್ಯಡ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ರ್ಯಾಂಕ್ ಜಾಸ್ತಿ ಇರ್ತದೆ, ಕಾಲೇಜಸ್ ಸಿಗೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ 2 ಲ್ಯಾಕ್ ರ್ಯಾಂಕ್ ಅಬೌವ್ ಇರೋರು ಏನಪ್ಪ ಅಂದರೆ, ನಿಮ್ಮಿಂದ ಆದಷ್ಟು ಎಷ್ಟು ಮಿನಿಮಮ್ 250 ಆಗುತ್ತಾ, 300 ಆಗುತ್ತಾ, 350 ಆಗುತ್ತಾ, 400 ಆಗುತ್ತಾ, ಅದಕ್ಕೇನು ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಬೇಕಂತ ಏನು ಅದಕ್ಕೆ ಲಿಮಿಟ್ ಇಲ್ಲ. ನೀವೆಲ್ಲ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು, ಚಾನ್ಸ್ ಐತೆ, ಎಲ್ಲ ಕೂಡ ಮಾಡ್ಬೋದು, ಏನಾಗಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ, ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ಲು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಅಂದರೆ, ಇವಾಗ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಮಾಡ್ಬೋದು ಅಥವಾ ಬೇರೆ ಕಾಲೇಜ್ ಆ್ಯಡ್ ಮಾಡ್ಬೋದು, ಅದೆಲ್ಲ ಆಪ್ಷನ್ಸ್ ಇರ್ತದೆ. ಅಲ್ಲಿ ಭಾಳ ಕೋರ್ಸಸ್ ಶೋ ಆಗ್ತಾವೆ. ಬೇಸ್ ನರ್ಸಿಂಗ್ ಆಗಲಿ, B ಫಾರ್ಮ್ ಆಗಲಿ, D ಫಾರ್ಮ್ ಆಗಲಿ, ಅಥವಾ ಇಂಜಿನಿಯರಿಂಗ್ ಆಗಲಿ, ಅಥವಾ ಅಗ್ರಿಕಲ್ಚರ್ ಆಗಲಿ, ಬೇಸಿ ನರ್ಸಿಂಗ್ ಆಗಲಿ, ಎಲ್ಲ ಕೋರ್ಸ್ ಶೋ ಆಗ್ತದೆ. ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಅದು ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಇವಾಗ ಏನು ಮಾಡಿರ್ತೀರಪ್ಪ ಅಂದರೆ, ಇಂಜಿನಿಯರಿಂಗ್ ಒಂದು 10 ಕಾಲೇಜು, BS ನರ್ಸಿಂಗ್ ಒಂದು 10 ಕಾಲೇಜು, B ಫಾರ್ಮ್ 10 ಕಾಲೇಜು, ಅದೆಲ್ಲ ಮಾಡಿರ್ತೀರಿ. ಸುಮ್ಮನೆ ನಿಮಗೆ ಯಾಕೆ ಕನ್ಫ್ಯೂಸು, ಅದಕ್ಕೆ ಒಂದೇ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಯಾರಿಗೂ ಸಿಗಲ್ಲ ಅಂತಲ್ಲ. ಮತ್ತು ಇನ್ನೊಂದು ಮಿಸ್ಟೇಕ್ ಮಾಡಬೇಡ್ರಿ. ಏನಪ್ಪ ಅಂದರೆ, ಇವಾಗ ಚಾನ್ಸ್ ಕೊಟ್ಟಾರ ಮಾರ್ಕ್ ಅಲಾಟ್ಮೆಂಟಲ್ಲಿ, ಮತ್ತು ಎಡಿಟ್ ಮಾಡೋಕ್ಕೆ ಚಾನ್ಸ್ ಒಂದು 2-3 ದಿನ ಚಾನ್ಸ್ ಇರ್ತದೆ. ಇವಾಗಲೇ ಎಡಿಟ್ ಮಾಡ್ಕೋಬೋದು. ಒಂದು ಮೈಂಡಲ್ಲಿ ಇರಲಿ, ಇದು ಏನಪ್ಪ ಅಂದರೆ, ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು. ಇನ್ನೊಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಮತ್ತೆ ಬರ್ತದೆ. ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಏನು ಇವಾಗ ನೀವು ಆಲ್ರೆಡಿ ರಿಸಲ್ಟ್ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ, ನಿಮಗೆ ಎಡಿಟ್ ಆಪ್ಷನು, ಕಾಲೇಜ್ ಡಿಲೀಟ್ ಮಾಡೋದು, ರಿಅರೇಂಜ್ ಮಾಡೋದು, ಮಾಡಿಫೈ ಮಾಡೋದು, ಮತ್ತು ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಡಿಲೀಟ್ ಮಾಡಿ ಬೇರೆ ಕಾಲೇಜಸ್ ಆ್ಯಡ್ ಮಾಡೋದು, ಅದೆಲ್ಲ ಇರ್ತದೆ. ಇವಾಗ ಒಂದು 2-3 ದಿನ ಟೈಮ್ ಇರ್ತದೆ. ನೀವು ಅದು ಎಲ್ಲಿ ಮಾಡಬೇಕಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಹೋಗಿ ಮಾಡ್ಕೋಬೇಕು. ಅದು ತೋರಿಸ್ತೀನಿ ನೋಡಿರಿ ಹೆಂಗೆ ಮಾಡ್ಕೋಬೇಕು ಅನ್ನೋದು. ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ
ನಿಮಗೆ 3 ಲೈನ್ಸ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UGCET 2024 ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಇಲ್ಲಿ ನೋಡಿರಿ UGCET 2024 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂದರೆ ಇದು ಆಪ್ಷನ್ ಎಂಟ್ರಿ ಲಿಂಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿದ್ರಲ್ಲ ಸೇಮ್ ಅದೇ ಪ್ರೊಸೀಜರ್, ಬೇರೆ ಪ್ರೊಸೀಜರ್ ಏನಿಲ್ಲ. ಒಂದು ಮೈಂಡಲ್ಲಿ ಇಟ್ಕೊರಿ, ಇದು ಬೇರೆ ಪ್ರೊಸೀಜರ್ ಏನಿಲ್ಲ. ಸೇಮ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಿದರೆ ಅದೇ ಥರ ಮಾಡೋದು. ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಆ ಕಾಲೇಜ್ ಅಲ್ಲಿ 00 ಕೊಟ್ಟು ಡಿಲೀಟ್ ಮಾಡಿರಿ. ಅಪ್ಡೇಟ್ ಕೊಟ್ಟರೆ ಡಿಲೀಟ್ ಆಗುತ್ತದೆ. ಆ ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಆ್ಯಡ್ ಮಾಡ್ಕೊರಿ ಅಷ್ಟೇ, ಮತ್ತೇನಿಲ್ಲ. ಇಷ್ಟೇ ಸಿಂಪಲ್ಲು. ಸುಮ್ಮನೆ ಮತ್ತು ಬೇರೆ ಲಿಂಕ್ ಬಿಡ್ತಾರಂತಲ್ಲ, ಇದೇ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೀವು ಮಾಡಿಫೈ, ಡಿಲೀಟು, ರಿಅರೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲೋಟ್ ಆಗಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಒಂದೇ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ಒಳ್ಳೆ ಕಾಲೇಜ್ ಸಿಗ್ತದೆ. ಮತ್ತು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ, ಟ್ರೈ ಮಾಡಿರಿ. ನೀವು ಟೈಮ್ ಎಷ್ಟು, ನೀವು ಹೊರಗೆ ಹೋದ್ರೆ ಟೈಮ್ ಎಷ್ಟು ಮಾಡ್ಕೊಂಬರ್ತೀರಿ ಸುಮ್ಮನೆ. ಇಲ್ಲೇ ಒಂದು ಇವಾಗ ಇದು ನಿಮಗೆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ನೀವು ನೀಟಾಗಿ ಒಂದು 2-3 ಅವರ್ಸ್ ಕೂತು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ಇವಾಗ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಯಾಕೆ ಸಿಗಲ್ಲ, ಕರೆಕ್ಟಾಗಿ ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಲೋಟ್ ಆಗಿರೋ ಕಾಲೇಜ್ ಇಷ್ಟ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಭಾಳ ಜನರಿಗೆ ಡೌಟು. ಸೊ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗೈತಿ, ನೀವು ಒಂದೇನು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅದು ಒಟ್ಟು ಚೇಂಜಸ್ಸೇ ಮಾಡಬೇಡ್ರಿ, ಅಷ್ಟೇ ಬಿಟ್ಟುಬಿಡ್ರಿ. ಇಲ್ಲ ಏನು ಮಾಡಿರಿಯಪ್ಪ ಅಂದರೆ ಎಷ್ಟನೇ ಪ್ರೈವೇಟ್ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಒಂದು 40 ಕಾಲೇಜಲ್ಲಿ ನಿಮಗೆ 20ನೇ ಕಾಲೇಜ್ ಸಿಕ್ಕಿರ್ತದೆ. ಇವಾಗ 20ನೇ ಕಾಲೇಜ್ ತೊಗೊಂಡು ಹೋಗಿ ನೀವು ಅದಕ್ಕೆ 20ನೇ ಕಾಲೇಜ್ ತೊಗೊಂಡು ಹೋಗಿ ಅದಕ್ಕೆ 1ನೇ ಪ್ರೈವೇಟಿ ಕೊಡ್ರಿ. 1ನೇ ಪ್ರೈವೇಟಿ ಏನು ಕೊಟ್ಟಿರ್ತಿಲ್ಲ ಅದಕ್ಕೆ 20ನೇ ಕಾಲೇಜ್ ತಂದಿಡ್ರಿ, ಸಾಕು ಅಷ್ಟೇ. ಮತ್ತೇನು ಬೇಡ, ಮತ್ತೇನು ಚೇಂಜಸ್ ಮಾಡಬೇಡ್ರಿ, ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಸಿಕ್ಕಿರೋ ಕಾಲೇಜ್ ಅಲೋಟ್ ಫೈನಲ್ ರಿಸಲ್ಟಲ್ಲಿ ಸಿಕ್ಕಿರೋ ಕಾಲೇಜ್ ಸಿಗುತ್ತೆ. ಇವಾಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ಫೈನಲ್ ರಿಸಲ್ಟಲ್ಲಿ ಸಿಗ್ತದೆ. ಸೊ ಏನು ತೊಂದರೆ ಇಲ್ಲ, ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಇಷ್ಟ ಆಗಿರೋ ಕಾಲೇಜ್ ಸಿಗ್ತದೆ, ಏನು ತೊಂದರೆ ಇಲ್ಲ. ಏನು ಒಂದು ಮೈಂಡಲ್ಲಿ ಇರಬೇಕು, ಏನಪ್ಪ ಅಂದರೆ ಏನು ಚೇಂಜಸ್ ಮಾಡಬೇಡ್ರಿ. ಇಲ್ಲ ಅಥವಾ ಆ ಪ್ರೈವೇಟಿ ತೊಗೊಂಡು 1ನೇ ಪ್ರೈವೇಟಿ ಕೊಡ್ರಿ, ಸಿಕ್ಕಿರೋ ಕಾಲೇಜ್ 1ನೇ ಪ್ರೈವೇಟಿ ಕೊಡ್ರಿ, ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಇವಾಗ ಸಿಕ್ಕಿರೋ ಕಾಲೇಜೇ ಫೈನಲ್ ರಿಸಲ್ಟಲ್ಲಿ ಸಿಗ್ತದೆ. ಸೊ ಮತ್ತೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಎಲ್ಲರಿಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.